ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ 9th ಸ್ಟ್ಯಾಂಡರ್ಡ್ ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಆರ್ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಕೀ ಸೊಲ್ಯೂಷನ್ಸ್ ವರ್ಕ್ಶೀಟ್ ನಂಬರ್ 4 ರೈಟಿಂಗ್ ಡೈಲಾಗ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ವರ್ಕ್ಶೀಟ್ ನಂಬರ್ 1 to 3 ವಿಡಿಯೋ ಮಾಡಲಾಗಿದ್ದು ಎಲ್ಲ ಒಂದು ವರ್ಕ್ಶೀಟ್ಸ್ಗೆ ಕೀ ಸೊಲ್ಯೂಷನ್ಸನ್ನು ನೀಡಲಾಗಿದೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ವರ್ಕ್ಶೀಟ್ ನಂಬರ್ 4 ನಿಮಗಾಗಿ ನೀಡಲಾಗಿದೆ. ಈ ಕೀ ಸೊಲ್ಯೂಷನ್ಸನ್ನು ನೀವು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಕಲ್ಲಿ ಬರೀರಿ ಅಂತ ತಿಳಿಸುತ್ತಾ, ನೀವು ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇಲ್ಲಿ ವರ್ಕ್ಶೀಟ್ ನಂಬರ್ 4 ರೈಟಿಂಗ್ ಡೈಲಾಗ್ಸ್. Complete the following dialogues using appropriate phrases, words from the help box ಅಂತ ಇದೆ. ಇಲ್ಲಿ ಹೆಲ್ಪ್ ಬಾಕ್ಸ್ನಲ್ಲಿ ಒಂದು ಫ್ರೇಸಸನ್ನು ನೀಡಿದೆ. ಬ್ರೋಕರ್ ಹಾರ್ಮ್, ಐ ಆಮ್ ಕಮಿಂಗ್ ಫ್ರಮ್ ದ ಹಾಸ್ಪಿಟಲ್, ಹೌ ಈಸ್ ಶಿ ಫೀಲಿಂಗ್, ವಾಟ್ ಡಸ್ ದ ಡಾಕ್ಟರ್ ಸೇ, ಶಿ ವಿಲ್ ಹ್ಯಾವ್ ಟು ಸ್ಟೇ ಇನ್ ದ ಹಾಸ್ಪಿಟಲ್. ಇಲ್ಲಿ ಡೈಲಾಗ್ಸನ್ನು ನೋಡಿದಾಗ, ಸುನಿಲ್, ಹಲೋ ರೇಷ್ಮಾ, ವೇರ್ ಆರ್ ಯು ಕಮಿಂಗ್ ಫ್ರಮ್? ರೇಷ್ಮಾ, I am coming from hospital. My grandmother is admitted there. Sunil, oh, what happened? Reshma, she is better now. Actually, she slipped in the bathroom and broke her arm. Sunil, oh, what does the doctor say? Reshma, the doctor has plastered her arm, but she will have to stay in the hospital. ನಂತರ ರೈಟ್ ಡೈಲಾಗ್ಸ್ ಫಾರ್ ದ ಫಾಲೋಯಿಂಗ್ ಸಿಚುವೇಶನ್ಸ್. ಇಲ್ಲಿ ಟೂ ಫ್ರೆಂಡ್ಸ್ ಗ್ರೀಟಿಂಗ್ ಈಚ್ ಅದರ್. ರಾಜು, ಹಾಯ್ ಗುಡ್ ಮಾರ್ನಿಂಗ್ ಸುರೇಶ್. ಸುರೇಶ್, ಹಾಯ್ ಗುಡ್ ಮಾರ್ನಿಂಗ್ ರಾಜು. ರಾಜು, ಹೌ ಆರ್ ಯು? ಸುರೇಶ್, ಐ ಆಮ್ ಗುಡ್, ಹೌ ಅಬೌಟ್ ಯು? ರಾಜು, ಐ ಆಮ್ ಆಲ್ಸೋ ಗುಡ್. ಈ ರೀತಿಯಾಗಿ ಗ್ರೀಟಿಂಗ್ಸ್, ಒಬ್ಬರನ್ನೊಬ್ಬರನ್ನ ಗ್ರೀಟ್ ಮಾಡ್ಕೊಳ್ಳೋದು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್, ಈ ರೀತಿ ಸಿಚುವೇಶನನ್ನು ನಾವು ಕನ್ವರ್ಸೇಷನ್ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದಾಗ, ಬೈಯಿಂಗ್ ಎ ಪೆನ್ಸಿಲ್ ಅಟ್ ಎ ಶಾಪ್. ಒಂದು ಶಾಪ್ನಲ್ಲಿ ಪೆನ್ಸಿಲನ್ನು ತೊಗೊಳ್ಬೇಕಾದ್ರೆ ಯಾವ ರೀತಿ ಕನ್ವರ್ಸೇಷನ್ ಇರುತ್ತೆ? ಇಲ್ಲಿ ಸುಮಾ ಪೆನ್ಸಿಲ್ ತೊಗೊಳಕ್ಕೆ ಹೋಗಿದ್ದಾಳೆ. ಶಾಪ್ ಕೀಪರ್, ಸುಮಾ, ಎಕ್ಸ್ಕ್ಯೂಸ್ ಮೀ. ಶಾಪ್ ಕೀಪರ್, ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಸುಮಾ, ಐ ವಾಂಟ್ ಎ ಪೆನ್ಸಿಲ್. ಶಾಪ್ ಕೀಪರ್, ಹಿಯರ್ ಇಟ್ ಈಸ್. ಸುಮಾ, ಹೌ ಮಚ್ ಇಟ್ ಕಾಸ್ಟ್ಸ್? ಶಾಪ್ ಕೀಪರ್, 5 rupees. ಸುಮಾ, take this 5 rupees. Thank you. Shopkeeper, nice. Come again. Nantara, write dialogues for the following situations. The boys were playing cricket in the street. They were having a great time until Shahbaz hit a ball that went right into Mr. Sheikh's window. Glass shattered everywhere and Mr. Sheikh came out. All the boys ran and Shahbaz was left to explain and apologize to a very angry Mr. Sheikh. ಇಲ್ಲಿ ಮಿಸ್ಟರ್ ಶೇಖ್ ಮನೆಗೆ ಬಾಲ್ ಹೊಡೆದಿರ್ತಕ್ಕಂಥ ಶಹಬಾಜ್ ಅಲ್ಲಿ ಯಾವ ರೀತಿ ಮಾತಾಡ್ತಾರೆ? ಮಿಸ್ಟರ್ ಶೇಖ್, ಹೂ ಇಸ್ ದೇರ್? ಯು ಬ್ರೋಕ್ ದ ವಿಂಡೋ. ಶಹಬಾಜ್, ಸಾರಿ ಅಂಕಲ್, ಐ ಹಿಟ್ ಬಾಲ್. ಮಿಸ್ಟರ್ ಶೇಖ್, ಸಿ ವಾಟ್ ಹ್ಯಾಪನ್ ನೌ? ಶಹಬಾಜ್, ಎಕ್ಸ್ಟ್ರೀಮ್ಲಿ ಸಾರಿ ಅಂಕಲ್, ವಿ ವಿಲ್ ಗೋ ಟು ಪ್ಲೇ ಇನ್ ಫೀಲ್ಡ್. ಶೇಖ್, ಓಕೆ, ಡೋಂಟ್ ಪ್ಲೇ ನಿಯರ್ ಹೌಸಸ್. ಈ ರೀತಿಯಾಗಿ ಕನ್ವರ್ಸೇಷನನ್ನು ಬರಿಬೇಕಾಗುತ್ತೆ. ಇದು ವರ್ಕ್ಶೀಟ್ ನಂಬರ್ 4. ನಂತರ ವರ್ಕ್ಶೀಟ್ ನಂಬರ್ 5ಗೆ ಬಂದಾಗ ಪ್ರನೌನ್ಸ್ ಅಂತಕ್ಕಂಥದ್ದನ್ನು ನೀಡಿದೆ. ಇಲ್ಲಿ ಫಸ್ಟ್ ಮೇನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಪ್ರನೌನ್ಸ್. ಮೈ ನೇಮ್ ಈಸ್ ಶೀತಲ್, ಐ ಆಮ್ ಅನ್ ಇಂಡಿಯನ್. ಮೈ ದಾದಾ ಅಂಡ್ ದಾದಿ ಲಿವ್ ಇನ್ ಮಹಾಸಮಂಡ್, ವಿ ವಿಸಿಟ್ them often. The girls are playing football. They look happy. My name is Samuel. I am a German student. I had invited all of my friends, but none of them turned up. We are going to watch movie. Do you want to come with me? Where is Roshan? I haven't seen him in several days. ನಂತರ ಸೆಕೆಂಡ್ ಆಕ್ಟಿವಿಟಿ, ಸರ್ಕಲ್ ದ ಪ್ರೊನೌನ್ಸ್ ಇನ್ ದ ಪ್ಯಾಸೇಜ್ ಗಿವನ್ ಬಿಲೋ.
ಇಲ್ಲಿ ಆ ಒಂದು ಪ್ಯಾಸೇಜಲ್ಲಿ ನೀಡಿರ್ತಕ್ಕಂಥ ಪ್ರೊನೌನ್ಸ್ ಅಂದಾಗ ನಾಮಪದದ ಬದಲಿಗೆ ಬಳಸ್ತಕ್ಕಂಥ ಐ, ಯು, ವಿ, ಹಿ, ಶಿ, ಇಟ್, ದೇ, ದೆಮ್, ಅಸ್, ಅವರ್, ಮೈನ್, ಹರ್, ಹಿಸ್ ಇವೆಲ್ಲವೂ ಸಹ ಪ್ರೊನೌನ್ಸ್ ಆಗುತ್ತೆ. ಈ ಒಂದು ಪ್ಯಾಸೇಜ್ ಅನ್ನು ನೋಡಿದಾಗ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರೊನೌನ್ಸ್ಗೆ ಇಲ್ಲಿ ಕಲರಿಂಗ್ ಮಾಡಲಾಗಿದೆ. ಲಾಸ್ಟ್ ಸಮ್ಮರ್ ಮೈ ಸಿಸ್ಟರ್ ಆ್ಯಂಡ್ ಐ got to visit our grandparents' house during our vacation. I had a wonderful time visiting my grandparents. The best about visiting their house was riding the horses. My favorite horse was named Bhima. Grandpa allowed me to ride him every day. I helped with his grooming and feeding. ಈ ರೀತಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರೊನೌನ್ಸನ್ನು ಒಂದು ಕಲರ್ ಶೇಡಿಂಗನ್ನು ಮಾಡಲಾಗಿರುತ್ತೆ. ನೀವು ಸಹ ಆ ಒಂದು ಪ್ರೊನೌನ್ಸ್ಗೆ ಸರ್ಕ್ಲಿಂಗ್ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಆಕ್ಟಿವಿಟಿ ನೋಡಿದಾಗ ರೀಪ್ಲೇಸ್ ದ ಅಂಡರ್ಲೈನ್ಡ್ ನೌನ್ಸ್ ವಿತ್ ಪ್ರೊನೌನ್ಸ್. ಒನ್ ಎಕ್ಸಾಂಪಲ್ ಇಸ್ ಡನ್. ರತ್ನ ಗೇವ್ ಎ ಪೆನ್ ಟು ಹರ್ ಸಿಸ್ಟರ್. ಶಿ ಗೇವ್ ಎ ಪೆನ್ ಟು ಹರ್ ಸಿಸ್ಟರ್. ಇಲ್ಲಿ ಒಂದು ರತ್ನ ಅಂತಕ್ಕಂಥದ್ದು ಫೀಮೇಲ್ ಆಗಿರೋದ್ರಿಂದ ಅಲ್ಲಿ ಶಿಯನ್ನು ಬಳಸ್ತೀವಿ, ಮೇಲ್ಸ್ಗೆ ಹಿ ಅಂತ ಬಳಸ್ತೀವಿ, ಮತ್ತು ಅಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಬಂದಾಗ ಸಿಂಗುಲರ್ಗೆ ಇಟ್, ಪ್ಲೂರಲ್ಗೆ ದೇ ಅಂತಕ್ಕಂಥ ಪ್ರೊನೌನನ್ನು ಬಳಸ್ತೇವೆ. ಇಲ್ಲಿ ಫಸ್ಟ್ ನವೀನ್ ಬಾಟ್ ಎ ನ್ಯೂ ಬುಕ್. ಹಿ ಬಾಟ್ ಎ ನ್ಯೂ ಬುಕ್. ದ ಕ್ಯಾಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದ ಕಾಚ್. ಇಟ್ ವಾಸ್ ಹೈಡಿಂಗ್ ಟಾಯ್ಸ್ ಅಂಡರ್ ದ ಕಾಚ್. ಮೈ ಬ್ರದರ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ದ ಮೂವಿ. He and I are going to the movie. Ramesh and Charan went to the market. They went to the market. Rewrite the paragraph by replacing the nouns with appropriate pronouns. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದೆ. ಅಲ್ಲಿ ಪ್ರವೀಣ್ ಮತ್ತು ಸುಷ್ಮಾ ಅಂತಕ್ಕಂಥ ಇಬ್ಬರು ಒಂದು ನೇಮ್ಸನ್ನು ಕೊಡ್ತಾ ಹೋಗಿದೆ. ಅಲ್ಲಿ ನಾವು ಪ್ರೊನೌನ್ಸನ್ನು ಬಳಸಬೇಕು. ಪ್ರವೀಣ್ ವೆಂಟ್ ಫಾರ್ ಎ ವಾಕ್. ಹಿ ಸ್ಟಾಪ್ಡ್ ವೆನ್ he arrived at the hotel and he looked inside. He took off his bag. Then he sat down in his favorite chair. His friend Sheetal or Sushma, she came in. She sat down in her favorite chair. Then she put her handbag on the floor. ಈ ರೀತಿ ಪ್ರವೀಣ್ ಅಂತ ಬರತಕ್ಕಂತಹ ಒಂದು ನೌನ್ಗೆ ನಾವು ಹೀಯನ್ನು, ಸುಷ್ಮಾಗೆ ಶಿ ಮತ್ತು ಹರ್ರನ್ನು ಬಳಸಬೇಕಾಗತ್ತೆ. ಇದು ವರ್ಕ್ಶೀಟ್ ನಂಬರ್ 5. ಸೊ ಈಗ 4 and 5 ವರ್ಕ್ಶೀಟ್ಸ್ ಕೀ ಸೊಲ್ಯೂಷನ್ಸನ್ನು ನೀಡಿದ್ದೇನೆ. ಇಲ್ಲಿ ಕೆಲವು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಬಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸರಿಯಾಗಿ ಹೇಳಿರ್ತೇನೆ. ಟೈಪ್ ಮಾಡಬೇಕಾದ್ರೆ ಆಟೋಮೆಟಿಕ್ ಒಂದು ಡಿಕ್ಷನರಿ ಇರೋದ್ರಿಂದ ಸಮ್ ವರ್ಡ್ಸ್ ಆರ್ ಮಿಸ್ಪೆಲ್ಟ್, ಕೆಲವು ಪದಗಳು ಮಿಸ್ಪೆಲ್ಟ್ ಆಗಿ ಬಂದಿರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಸೊಲ್ಯೂಷನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ತಪ್ಪದೆ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಮುಂದಿನ ವಿಡಿಯೋಗಳನ್ನು ತಪ್ಪದೆ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.